1 ಬೌಲು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಹಾಗೆ 1 ಬೌಲ್ ಅಷ್ಟು ಅಕ್ಕಿ ಹಿಟ್ಟು. ನಾವೆಷ್ಟು ಅಕ್ಕಿ ಹಿಟ್ಟು ಹಾಕೊಂತೀವೋ ಅಷ್ಟು ತೆಂಗಿನಕಾಯಿ ಹಾಕೋಬಹುದು. ಇನ್ನು ಜಾಸ್ತಿನೂ ತೆಂಗಿನಕಾಯಿ ತುರಿ ಹಾಕೋಬಹುದು. ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಕಡಲೆಬೇಳೆನ 1 ಅವರ್ ಮುಂಚೆ ನೆನೆಸಿಟ್ಟಿದ್ದೆ, ಅದನ್ನ 1 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಹಾಗೆ ಬೇಕಾಗುವಷ್ಟು ಉಪ್ಪು. ಇಷ್ಟು ಹಾಕೊಂಡು ಒಂದ್ಸಲಿ ನೀರ್ ಹಾಕೊಳ್ದಂಗೆ ಕಲಸ್ಕೋಬೇಕು. ತೆಂಗಿನಕಾಯಿ ಹಾಕಿರೋದ್ರಿಂದ ಒಂಚೂರು ಕಲಸ್ಕೊಂಡಾದ್ಮೇಲೆ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿಯಾಗಿ ಕಲಸ್ಕೋಬೇಕು. ತಣ್ಣೀರೇ ಹಾಕೊಂಡಿರೋದು ನಾನು. ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ನೀವು ರೊಟ್ಟಿ ಇಟ್ಟು ಕಲಸ್ಕೊಂತೀರಲ್ವಾ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಅಷ್ಟು ಗಟ್ಟಿ ಕಲಸ್ಕೋಬೇಕು. ತುರ್ದಿರೋ ತೆಂಗಿನಕಾಯಿ ಹಾಕಿರೋದ್ರಿಂದ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ. ನಾನು ಇಷ್ಟು ಸೈಜಿನ ತಗೊಂಡಿದ್ದೀನಿ. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತಗೊಂಡ್ಬಿಟ್ಟು ಈಗ ಮಾಡೋದು ತೋರಿಸ್ತೀನಿ. ನಿಮಗೆ ಹೈ ಕ್ವಾಲಿಟಿ ಅಕ್ಕಿ ಹಿಟ್ಟು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಒಂದು ಪರ್ಮನೆಂಟ್ ಹೋಳಿಗೆ ರೊಟ್ಟಿ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ನೋಡಿ ತೊಟ್ಕೊಂತಾ ಇದ್ದೀನಿ. ದಪ್ಪನೇ ತೊಟ್ಕೋಬೇಕು, ತೆಳ್ಳಗ್ ತೊಟ್ಕೋಬಾರ್ದು. ಇದನ್ನ ಸ್ಮೂತ್ ಆಗಿ ಚೆನ್ನಾಗಾಗುತ್ತೆ. ಇಷ್ಟು ಸೈಜು ನಾನು ತೊಟ್ಕೊಂಡು ನೋಡಿ ಸೈಡಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ದಪ್ಪ ಇರಬೇಕು ಅಂತ. ಎಣ್ಣೆ ಚೆನ್ನಾಗಿ ಕಾದಿದೆ. ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ ಈ ತರ ಮೇಲ್ ಬಂದ್ಬಿಡುತ್ತೆ. ಒಂದು ಹಾಕಿ 1 ನಿಮಿಷಕ್ಕೆ ಹಿಂಗ್ ಮೇಲ್ ಬಂದಾಗ ತಿರ್ಗಿಸಾಕೊಳ್ಳಿ. ಮಧ್ಯಕ್ಕೆ ಹಾಕಿದ ತಕ್ಷಣ ನೀವು ಮತ್ತೆ ತಿರ್ಗಿಸಕ್ ಹೋಗ್ಬಾರ್ದು. ಆತರ ಮೇಲ್ ಬಂದಾಗ ಮಾತ್ರ 2 ಕಡೆ ತಿರ್ಗಿಸ್ಕೊಂಡು ಈ ಕಲರ್ ಬಂದಾಗ ತೆಕ್ಕೊಂಡ್ಬಿಡ್ಬೇಕು. ಇದೇ ತರನೇ ನಾನು ಎಲ್ಲಾನು ಮಾಡಿ ಇಟ್ಕೊಂತೀನಿ. ನಾನು ಹಾಕಿರೋ ಮೆಜರ್ಮೆಂಟಿಗೆ 5 ಕಾಯಿ ರೊಟ್ಟಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಒಳಗಡೆ ಮೇಲೆಲ್ಲ ಗರಿ ಗರಿಯಾಗಿರುತ್ತೆ. ಇದಕ್ಕೆ ಕೆಂಪು ಚಟ್ನಿ, ತೆಂಗಿನಕಾಯಿ ಚಟ್ನಿ ಯಾವ್ದಾದ್ರು ಹಾಕೊಂಡು ತಿನ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ನೀವು ತಿನ್ಬೇಕು ಅಂದ ತಕ್ಷಣ ಇದನ್ನ ಕಲಸ್ಕೊಂಡು ಮಾಡ್ಕೊಂಡ್ಬಿಡ್ಬೋದು. ಕೆಲ್ಸನೂ ಜಾಸ್ತಿ ಇಲ್ಲ. 1 ರೊಟ್ಟಿನ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸ್ಮೂತ್ ಆಗಿರುತ್ತೆ. ಒಟ್ನಲ್ಲಿ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲಿ ಮಾಡ್ಕೊಂಡು ರುಚಿ ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ. ಇಷ್ಟು ದಪ್ಪ ಮಾಡಿದೀನಿ, ನಿಮಗೆ ಗೊತ್ತಾಗ್ತಿರ್ಬೋದಲ್ವಾ. ಒಳಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ಹೇಳಿದ್ದು, ಒಳಗೆ ಒಂದು ರುಚಿ, ಹೊರಗೆ ಒಂದು ರುಚಿ. ಇದು ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು. ನಾನ್ ಮಾಡೋ ರೆಸಿಪಿಗೆ ಬಳಸುವ ಪ್ರತಿಯೊಂದು ಸಾಮಗ್ರಿಗಳು ಅಂದ್ರೆ ಈಗ ಮಿಕ್ಸಿಂಗ್ ಬೌಲ್ ಇರ್ಬೋದು, ಫ್ರೈ ಪ್ಯಾನ್ ಇರ್ಬೋದು, ಚುಂಚಕ ಇರ್ಬೋದು, ಎಲ್ಲವನ್ನು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು. ಈ ವಿಡಿಯೋ ಅಂತಲ್ಲ, ಪ್ರತಿಯೊಂದು ವಿಡಿಯೋದಲ್ಲೂ ಹಾಕಿರ್ತೀನಿ.